ಹಲೋ, ನಮಸ್ತೆ. ವೆಲ್ಕಮ್ ಟು ನಳಮಹಾರಾಣಿ ಕೈರುಚಿ. ನನ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ, ಹೇಗ್ ಮಾಡ್ತೀನಿ ಅನ್ನೋದು ನಿಮ್ಗೆ ಆಲ್ರೆಡಿ ತಮ್ಮನೇಲಲ್ಲಿ ಗೊತ್ತಾಗಿರುತ್ತೆ. ಸೊ ಮನೇಲಿ ತುಂಬಾನೇ ಹಾಗಲಕಾಯಿ ಇತ್ತು. ಸೊ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ತಟ್ಟಾಗ ನನಗೆ ನೆನಪು ಬಂದಿದೆ ಚಿಪ್ಸ್ ಮಾಡೋಣ ಅಂತ. ಸೊ ನಿಮ್ ಮನೇಲಿ ಕೂಡ ತುಂಬಾನೇ ಮನೇಲಿ ತುಂಬಾ ಹಾಗಲಕಾಯಿ ಇದೆ, ಏನ್ ಮಾಡ್ಬೇಕು, ಪಲ್ಯ ಎಷ್ಟಂತೂ ಮಾಡ್ಕೊಂಡು ತಿನ್ಬೇಕು ಅನ್ನೋ ಯೋಚನೆ ನಿಮ್ದಾಗಿದ್ರೆ ಸೊ ಈ ತರ ಒಂದ್ಸರಿ ನಿಮ್ ಮನೇಲಿ ಮಾಡ್ಕೊಂಡು ತಿನ್ನಿ. ಓಕೆನಾ? ಇನ್ನು ತಡ ಮಾಡೋದ್ ಬೇಡ, ಅದಕ್ಕೆ ಏನೇನ್ ಬೇಕು, ಹೇಗ್ ಮಾಡ್ಬೇಕು, ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ಇಲ್ಲಿ ಒಂದಿಷ್ಟು ಹಾಗಲಕಾಯಿಗಳನ್ನ ತೊಗೊಂಡಿದ್ದೀನಿ, ನೋಡಬಹುದು. ನೋಡಿದ್ರೇ ಅಯ್ಯಪ್ಪ ಬೇಡ ಅನ್ನೋ ಥರ ಫೀಲ್ ಬರುತ್ತೆ ಅಲ್ವಾ ಹಾಗಲಕಾಯಿಗಳನ್ನ. ಬಟ್ ಏನೂ ಇಲ್ಲ, ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ಹಾಗಲಕಾಯಿ ಚಿಪ್ಸ್ನ. ಸೊ ಇಷ್ಟೊಂದು ಹಾಗಲಕಾಯಿನ ತೊಗೊಂಡಿದ್ದೀನಿ, ಒಂದು 2 kg ಅಂತ 3 kg ಇದೆ ಅನ್ಕೋತೀನಿ ನಾನು. ಓಕೆನಾ? ಸೊ ಈ ಹಾಗಲಕಾಯಿನ ಈ ಥರ ಈಗ ನಾನು ಎಷ್ಟು ದಪ್ಪ ತೋರಿಸ್ತಾ ಇದ್ದೀನಲ್ಲ ಇಷ್ಟು ದಪ್ಪನೇ ಹೆಚ್ಕೋಬೇಕು. ಯಾಕೆ ಅಂತ ಅಂದರೆ ನೀವು ಅದಕ್ಕೆ ಪದಾರ್ಥಗಳನ್ನೆಲ್ಲ ಸೇರಿಸ್ಬಿಟ್ಟು ಒಣ ಹಾಕಿದಾಗ ಇನ್ನೂ ತುಂಬಾ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ಇಷ್ಟು ದಪ್ಪನೇ ನೀವು ಹೆಚ್ಕೋಬೇಕು. ಓಕೆನಾ? ಆ್ಯಂಡ್ ಮಿಡ್ಲಲ್ಲಿರೋವಂತಹದ್ದನ್ನು ತೆಕ್ಕೊಂಬಿಡಬೇಕು. ಬೀಜ ಆಗಿರ್ಬೋದು, ಆ ಕಂಡ ಆಗಿರ್ಬೋದು, ಅದನ್ನೆಲ್ಲ ತೆಕ್ಕೊಂಬಿಡಬೇಕು. ಓಕೆನಾ? ಈಗ ನಾವು ಹೇಗೆ ತೆಗಿತಾ ಇದ್ದೀವೋ ಈ ಥರ ಕಂಪ್ಲೀಟಾಗಿ ತೆಗಿಬೇಕು. ತೆಗೆದು ರೌಂಡಲ್ಲಿ ಅಂದರೆ ಮಿಡ್ಲಲ್ಲಿರೋವಂಥದ್ದನ್ನು ತೆಗೆದು ರೌಂಡಲ್ಲಿ ಏನಿದೆ ಅದನ್ನಷ್ಟೇ ನಾವು ಯೂಸ್ ಮಾಡ್ಕೋಬೇಕು. ಓಕೆನಾ? ಸೊ ಈ ಥರ ಎಲ್ಲ ನೀಟಾಗಿ ತೆಗೆದು ಇಟ್ಕೊಳ್ಳೋಣ. ಈಗ ಪ್ರತಿಯೊಂದನ್ನು ತೆಗೆದು ಆ ಒಂದು ಹಾಗಲಕಾಯಿಗಳು ಏನೇನಿದಾವೋ ಅದನ್ನೆಲ್ಲ ತೆಗೆದು ಇವಾಗ ತಟ್ಟೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಏನು ಮಾಡಬೇಕು ಅಂತ ಅಂದರೆ ಎಲ್ಲದನ್ನು ನೀಟಾಗಿ ಮಾಡಿ ಈ ಥರ ಇಟ್ಕೊಂಡಾಯ್ತಲ್ವ. ಸೊ ಈಗ ನಾವೇನು ಮಾಡಬೇಕು ಅಂದರೆ ಪ್ರತಿಯೊಂದನ್ನು ನೀಟಾಗಿ ಒಂದು ಪಾತ್ರೆಯಲ್ಲಿ ಅಥವಾ ಬುಟ್ಟಿಲಿ ಹಾಕ್ಕೊಂಡು ಇದಕ್ಕೆ ನಾವು ಏನೇನು ಹಾಕ್ತೀವಿ ಅನ್ನೋದನ್ನ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಸೊ ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. ಉಪ್ಪು ಬೇಕು, ಅಚ್ಚ ಖಾರದ ಪುಡಿ ಬೇಕು, ಧನಿಯಾ ಪೌಡ್ರ್ ಬೇಕು, ಹಾಗೆ ಕೋರಿಯಂಡರ್ ಪೌಡ್ರ್ ಬೇಕು, ಅರಿಶಿನ ಬೇಕು, ಹಾಗೆ ಲೆಮನ್ ಬೇಕು. ಓಕೆನಾ? ಹಾಗೆ ಇಲ್ಲೊಂದು ಸ್ವಲ್ಪ ಮೊಸರು ಬೇಕು. ಈ ಮೊಸರಿಗೆ ಒಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು. ಓಕೆನಾ? ಈ ಎಲ್ಲ ಪದಾರ್ಥಗಳನ್ನೂ ಮೇಲ್ಗಡೆ ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಮೊಸರು ಕೂಡ ನೀಟಾಗಿ ಒಂದು ಸ್ವಲ್ಪ ನೀರು ಹಾಕಿ ಒಂಥರ ಮಜ್ಜಿಗೆ ಥರ ಮಾಡಿಕೊಂಡ್ರೂ ಪರವಾಗಿಲ್ಲ, ಅಥವಾ ಗಟ್ಟಿ ಮೊಸರು ಹಾಕಿದ್ರೂ ಪರವಾಗಿಲ್ಲ. ಬಟ್ ಎಲ್ಲ ಒಂದು ನಾವೇನು ಹೆಚ್ಕೊಂಡಿರೋವಂತಹದ್ದು ಒಂದು ಏನು ಹಾಗಲಕಾಯಿ ಇರುತ್ತೋ ಅದು ಪೂರ್ತಿ ಎಲ್ಲದಕ್ಕೂ ಹತ್ಕೋಬೇಕು ಆ ಥರ. ಓಕೆನಾ? ಈ ಥರ ನೀಟಾಗಿ ಕಲಿಸ್ಕೋಬೇಕು. ಇವಾಗ ಹೇಗೆ ಕಲಿಸ್ಕೋತಾ ಇದ್ದೀನಲ್ವ ನಾನು, ಈ ಥರ ನೀಟಾಗಿ ಕಲಿಸ್ಕೋಬೇಕು. ಓಕೆನಾ? ಸೊ ಇದೆಲ್ಲ ಹತ್ಕೋಬೇಕು. ಎಲ್ಲದಕ್ಕೂ ಹತ್ಕೊಂಡಾಗಲೇ ನಮಗೆ ನೀಟಾಗಿ ಒಂದು ಸ್ಪೈಸಿಯಾಗಿ ಸಿಗುತ್ತೆ. ಓಕೆ? ಇವಾಗ ನೋಡ್ಬೋದು ನೀವು ಯಾವ ಥರ ಆಗಿದೆ ಅಂತ. ಮೇಲ್ಗಡೆ ಲಾಸ್ಟಲ್ಲಿ ಮೇಲ್ಗಡೆ ಲೆಮನ್ನ ಈ ಥರ ಹಾಕೊಂಬಿಡಿ. ಓಕೆನಾ? ಯಾಕೆ ಅಂದರೆ ಕಹಿ ಇರುತ್ತಲ್ವ, ಸೊ ಅದೊಂದು ಸ್ವಲ್ಪ ಟೇಸ್ಟ್ ಚೇಂಜ್ ಆಗಲಿ ಅನ್ನೋಕ್ಕೋಸ್ಕರ ಮಾತ್ರ ಹುಳಿ ಹಾಕ್ಕೊಳ್ಳೋದು. ಓಕೆನಾ? ಇನ್ನು ಹುಣಸೆಹಣ್ಣು ಹಾಕೋಬೇಕಾ ಅಂತಂದರೆ ಇಲ್ಲ, ಬೇಡ. ಹುಣಸೆಹಣ್ಣು ಇದಕ್ಕೆ ಅಷ್ಟೊಂದು ಸರಿ ಹೊಂದಲ್ಲ ಅನ್ಕೋತೀನಿ, ಯಾಕಂದರೆ ಫುಲ್ ಮಾಯ್ಶ್ಚರ್ ಆಗಿಬಿಡುತ್ತಲ್ವ. ಸೊ ಹೊಂದಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಹಾಗಾಗಿ ಲೆಮನ್ ಬೇಕಾದರೆ ಒಂದು 2-3 ಲೆಮನ್ ಹಾಕೋಬೋದು ನೀವು. ಓಕೆನಾ? ಸೊ ಇವಾಗ ಅದೆಲ್ಲ ಆಯಿತು, ಕಲಿಸ್ಕೊಂಡಿದ್ದು ಆಯಿತು. ಇವಾಗ ಬಿಸಿಲಿಗೆ ಬಂದು ಬಿಸಿಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೀವು ನೋಡಬಹುದು, ನೋಡಿ ಬಿಸಿಲಲ್ಲಿ ನಾನು ಹಾಕ್ಕೊಳ್ಳುವಾಗ ಎಷ್ಟು ದಪ್ಪವಾಗಿ ಕಾಣಿಸ್ತಾ ಇದೆ, ಹಾಗೆ ಎಷ್ಟೊಂದಿದೆ ಅಂತ ಅನಿಸ್ತಾ ಇರ್ಬೋದಲ್ವ. ಪ್ರತಿಯೊಂದನ್ನು ನೀಟಾಗಿ ಬಿಸಿಲಿಗೆ ಒಣಗೋ ಥರ ಹಾಕೋಬೇಕು. ಇವಾಗ ಹಾಕಿದ್ದೀನಲ್ವ ಈ ಥರ ಹಾಕೋಬೇಕು. ಓಕೆನಾ? ಸೊ ಇದು ಒಣಗಿದ ಮೇಲೆ ಒಂದೊಂದು ಇದು ಮೊದಲನೇ ದಿನ ಹಾಕಿರೋದು ಆಯಿತಾ. 2ನೇ ದಿನ ಹೇಗಾಗುತ್ತೆ ನೀವೇ ನೋಡಿ. ಒಂದು ಸ್ವಲ್ಪ ನೋಡಿದ್ರಾ, ಒಂದು ಸ್ವಲ್ಪ ಕಮ್ಮಿ ಆದಂಗೆ ಆಯಿತು. ಆಯಿತಾ? ಇದು 2nd ಡೇ ಆಗಿರೋದು. ಓಕೆನಾ? ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ, ಹಾಗಾಗಿ ಒಂದು ಸ್ವಲ್ಪ ದಪ್ಪನೇ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಓಕೆ? 2nd ಡೇ 3rd ಡೇ ಆದಮೇಲೆ 4th ಡೇ ಒಂದು ತಟ್ಟೆಯಲ್ಲಿ ನಾವು ಹಾಕ್ಕೊಂಡು ಇಟ್ಕೊಂಡ್ರೆ ಸಾಕು ಅನ್ನೋ ಥರ ಆಗಿಬಿಟ್ಟಿರುತ್ತೆ. ಅಷ್ಟು ಸ್ವಲ್ಪನೇ ಕಾಣಿಸ್ತಾ ಇರುತ್ತೆ ನಾವು ಹೆಚ್ಕೊಂಡಿರೋದು. ಸೊ ನೋಡಿದ್ರಲ್ಲ, ನಾನ್ ಮಾಡಿರೋಂತಹದ್ದು ಒಂದು 4-5 ದಿನ ನಾನು ಬಿಸಿಲಲ್ಲಿ ಇಟ್ಟಿದ್ದಷ್ಟೇ. ಸೊ ನೀಟಾಗಿ ಒಣಗಿದೆ. ಆಯ್ತಾ? ಸೊ ಅದನ್ನ ಇವಾಗ ಬಾಕಿ ಇರೋದು ಒಂದೇ ಎಣ್ಣೆಯಲ್ಲಿ ಫ್ರೈ ಮಾಡ್ಬೇಕು. ರೈಸ್ ಜೊತೆ ತಿಂತಾ ಇದ್ರೆ ಆಹಾ ಸಖತ್ತಾಗಿರುತ್ತೆ. ಎಸ್, ಬನ್ನಿ ಇವಾಗ ಹೇಗ್ ಮಾಡ್ದೆ ಏನು ಅಂತ ನೋಡಿದೀರಾ. ಇವಾಗ ತಡ ಮಾಡೋದ್ ಬೇಡ, ಎಣ್ಣೆಯಲ್ಲಿ ಫ್ರೈ ಮಾಡಿ ಬಿಡೋಣ. ಓಕೆನಾ? ಸೊ ಎಣ್ಣೆಗೆ ಹಾಕೋದು ಒಂದೇ ಬಾಕಿ ಇರೋದು. ಸಖತ್ತಾಗಿ ಬರ್ತಿದೆ ನೋಡಿ. ಒಂದ್ ಸ್ವಲ್ಪ ಉರಿನ ಕಮ್ಮಿ ಇಟ್ಕೊಳ್ಳಿ, ಇಲ್ಲಾಂದ್ರೆ ಹೊತ್ಬಿಡುತ್ತಲ್ವಾ. ಸೊ ಹಾಗಾಗಿ ನೋಡಿ, ಆಹಾ ಗಮ್ ಅಂತ ಸ್ಮೆಲ್ ಬರುತ್ತಲ್ಲ, ಸಖತ್ತಾಗಿ ಬರ್ತಿದೆ. ಎಸ್, ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಇವಾಗ ತುಂಬಾ ಸಿಮ್ ಅಲ್ಲಿ ಇಟ್ಕೊಂಡು ನಾನು ಮಾಡಿರೋದ್ರಿಂದ. ಓಕೆ? ಎಸ್, ಇವಾಗ ಇದಾಗಿದೆ. ಇದನ್ನ ತೆಕ್ಕೊಂಬಿಡೋಣ. ಓಕೆ? ವಾವ್, ಸೂಪರ್. ಸೊ ಫ್ರೈ ಮಾಡ್ಕೊಂಡಾಯ್ತು. ಓಕೆನಾ? ಹೀಗೆ ಕಾಣಿಸ್ತಾ ಇದೆ. ಆಕ್ಚುಲಿ ಏನು ಅಂತಂದ್ರೆ ಒಲೆನ ಸ್ವಲ್ಪ ಸಿಮ್ ಆಗಿ ಇಟ್ಕೊಂಡು ಮಾಡೋದು ಬೆಸ್ಟ್, ಇಲ್ಲ ಹೊತ್ತೋಗ್ಬಿಡುತ್ತೆ.
ಓಕೆ ಇದಾಗಿದೆ. ಇದನ್ನ ಅನ್ನ ಸಾಂಬಾರ್ ಜೊತೆಗೆ, ಪಲಾವ್ ಜೊತೆಗೆ, ರೈಸ್ ಐಟಮ್ ಜೊತೆಗೆ ಯಾವ್ದ್ರಲ್ಲಾದ್ರೂ ನೀವು ತಿನ್ಕೋಬಹುದು. ಓಕೆನಾ, ಸೆಂಡ್ಗೆ ಹಪ್ಳದ ತರ. ಸೊ ಇದ್ರ ಕಹಿ ಅಂಶ ಮಾತ್ರ ಹೋಗಲ್ಲ, ನಾನು ಇವಾಗ್ಲೇ ಹೇಳಿದೀನಿ, ಕಹಿ ಅಂಶ ಸ್ವಲ್ಪ ಇದ್ದೇ ಇರುತ್ತೆ. ಓಕೆನಾ, ಇವಾಗ ಟೇಸ್ಟ್ ಮಾಡೋಣ. ಓಕೆ, ನೋಡಿ ಹೇಗಿರುತ್ತೆ ಅಂತ. ಆಕ್ಚುಲಿ ಸಖತ್ತಾಗಿರುತ್ತೆ, ನಂಗೆ ಮಾತ್ರ ತುಂಬಾನೇ ಇಷ್ಟ. ಅನ್ನ ಸಾಂಬಾರ್ ಜೊತೆಗೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ಒಂದ್ಸರಿ ಟ್ರೈ ಮಾಡಿ. ಹ್ಮ್ ತುಂಬಾನೇ ಚೆನ್ನಾಗಿದೆ, ಸಖತ್ತಾಗಿದೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ, ಟ್ರೈ ಮಾಡಿದ್ಮೇಲೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಷ್ಟು ಸಖತ್ತಾಗಿದೆ. ಏನೋ ಒಂದು ಡಿಫ್ರೆಂಟ್ ಆಗಿರೋ ಒಂದು ಏನೋ ತಿಂತಾ ಇದೀನಿ ಏನೋ ಫೀಲ್ ಬರ್ತಿದೆ, ಬರುತ್ತೆ ಕೂಡ. ಅಂಡ್ ಹಾಗೆ ಇಲ್ಲಿ ಯಾರೆಲ್ಲ ಟ್ರೈ ಮಾಡಿಲ್ಲ ಮನೇಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಓಕೆನಾ, ಸೊ ಮತ್ತೊಂದು ಹೊಸ ಅಡುಗೆ ಜೊತೆ ಹೊಸ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.